ಶಿರಸಿ ಸರ್ಕಾರಿ ಆಸ್ಪತ್ರೆ ವಿಚಾರದಲ್ಲಿ ಶಾಸಕರ ವಿರುದ್ಧ ಟೀಕೆ ಸರಿಯಲ್ಲ. ಆಸ್ಪತ್ರೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಶಾಸಕ ಭೀಮಣ್ಣ ನಾಯ್ಕ್ ಮಾಡಲು ಸಮರ್ಥರಿದ್ದಾರೆ ಮತ್ತು ಇದರ ಸತ್ಯಾಸತ್ಯತೆಯನ್ನು ಅನಂತಮೂರ್ತಿ ಹೆಗಡೆ ಅವರು ಪರಾಮರ್ಶಿಸಿಕೊಳ್ಳಲಿ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರರಾದಂತಹ ದೀಪಕ್ ದೊಡ್ಡೂರವರು ಹೇಳಿದರು. ಶಿರಸಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾಜಿ ಶಾಸಕ ಕಾಗೇರಿ ಅವರ ಸಮಯದಲ್ಲಿ 30 ಕೋಟಿ ರೂಪಾಯಿಯಷ್ಟು ಅನುದಾನ ಬಿಡುಗಡೆಯಾಗಿತ್ತು. ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 44 ಕೋಟಿಯಷ್ಟು ಅನುದಾನ ಬಿಡುಗಡೆಯಾಗಿದೆ. ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿದ್ದು ಸದ್ಯದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದರು. ಏನು ಅನುದಾನ ಘೋಷಣೆಯಾಗಿದೆಯೋ ಅದನ್ನು ಸರ್ಕಾರದಿಂದ ತರಿಸುವ ಪ್ರಯತ್ನ ನಮ್ಮಿಂದಾಗುತ್ತದೆ. ಶಾಸಕ ಭೀಮಣ್ಣ ನಾಯ್ಕ್ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ, ಕಾಂಗ್ರೆಸ್ ಪ್ರಮುಖರಾದ ಜಗದೀಶ್ ಗೌಡ, ನಾಗರಾಜ್ ಮಡಿವಾಳ, ಬಸವರಾಜ್ ದೊಡ್ಮನಿ, ರಘು ಕಾನಡೆ, ಮಧು ಬಿಲ್ಲಾ, ಸುಭಾಷ್ ನಾಯ್ಕ್, ಜ್ಯೋತಿ ಗೌಡ ಸೇರಿದಂತೆ ಇತರರು ಇದ್ದರು. ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲೂ ನಮ್ಮ ಕ್ಷೇತ್ರ ಬೌದ್ಧಿಕ ನೆಲೆಗಟ್ಟಿನ ಮತ್ತು ಸುಸಂಸ್ಕೃತ ಮತ್ತು ಜ್ಞಾನವುಳ್ಳ ನಾಗರಿಕತೆಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಜಕೀಯ ಕ್ಷೇತ್ರವು ಇದರಲ್ಲೇ ಒಳಗೊಂಡಂತೆ ನಮ್ಮಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಮುಖಂಡರುಗಳು ಮಂತ್ರಿಯನ್ನು ನಾನು ಜನರೇಟ್ ಮಾಡ್ತೇನೆ ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೇಳುವಂಥದ್ದು ನನ್ನ ಇದು. ಅಂದರೆ ನನಗಿನ್ನೂ ಅದ್ರ ಬಗ್ಗೆ ಡಾಕ್ಯುಮೆಂಟೆಡ್ ಇರ್ಬೋದು ನಮ್ಮ ಹತ್ರ, ಅಥವಾ ಇದರ ಪ್ರಣಾಳಿಕೆಯಲ್ಲಿ ಇತ್ತು ಏನೋ ಗೊತ್ತಿಲ್ಲ. ಆದರೆ ದುರಾದೃಷ್ಟಕರವಾಗಿ ಅದು ಆಗಿಲ್ಲ. ಸೊ ವ್ಯವಸ್ಥೆಗಳು ಈ ರೀತಿಯಾಗಿ ನಡೀತಾ ಬಂದಿರತಕ್ಕಂಥದ್ದು ಹಿಂದೂ ನಡೆದಿದೆ, ಈಗೂ ನಡೀತಾ ಇದೆ. ನಾವು ಅದರಿಂದ ಆ ಏನು ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇಲ್ಲ. ನಾವು ನಮ್ಮ ಶಾಸಕರ ಒಂದು ಒತ್ತಡವನ್ನು ನಾವು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಈ ಭಾಗದ ಸಾರ್ವಜನಿಕರಾಗಿ ಶಾಸಕರ ಮೇಲೂ ನಾವು ಒತ್ತಡವನ್ನು ತಂದು ಆದಷ್ಟು ಶೀಘ್ರ ಶಾಸಕರು ಇದಕ್ಕೆ ಪರಿಹಾರ. ಸುದ್ದಿಗೋಷ್ಠಿಯ ಸಾರಾಂಶ ಈಗ ಹೇಳ್ಬಿಡಿ. ಏನು ಈಗ 5 ಕೋಟಿ ಬರ್ಲಿ ಕಡೆ ಆಸ್ಪತ್ರೆ ಅನುದಾನ ಬರಲು ಕಮ್ಮಿ ಆಗಿದೆ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿ ಅನಂತಮೂರ್ತಿ ಹಾಗಲ್ಲ ಅಲ್ಲ, ಅನಂತಮೂರ್ತಿ ಅವರು ಉತ್ತರ ಕೊಡಬೇಕಲ್ಲ. ಈಗ 20 ರಿಂದ 23 ಒಳಗಡೆ ವಿಶ್ವೇಶ್ವರ ಹೆಗಡೆ ಅವರು ಕಡಿಮೆ ಅನುದಾನ ತಂದರು. ಒಮ್ಮೆಲೆ 142 ಕೋಟಿ ಸ್ಯಾಂಕ್ಷನ್ ಆಗಿಲ್ಲ. ಇಮಿಡಿಯೇಟ್ ಇವ್ರು ಕಾಂಕ್ರೀಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ PEB ಸ್ಟ್ರಕ್ಚರ್ಸ್ ಹಾಕಬೇಕು. PEB ಸ್ಟ್ರಕ್ಚರ್ಸಲ್ಲಿ ಕಟ್ಟಬೇಕಿತ್ತು, ಬೇರೆ ಟೆಕ್ನಾಲಜಿ ಯೂಸ್ ಮಾಡಬೇಕಿತ್ತು. ಹಿಂದಿನ ಸರ್ಕಾರ ಸಂಬಂಧಪಟ್ಟಂಥದ್ದು 2-2.5-3 ವರ್ಷದಲ್ಲೇ ಮುಗಿಸ್ಬೇಕಿತ್ತು ಬಿಲ್ಡಿಂಗು. ಯಾಕೆ ಅವಾಗ ಅನಂತಮೂರ್ತಿ ಅವರು ಮಾತಾಡಿಲ್ಲ? ಅದು ಆ ವಿಷಯವನ್ನು ಯಾಕೆ ಹೇಳಲಿಲ್ಲ? ಈ 1.5 ವರ್ಷದಲ್ಲಿ ಕಾಮಗಾರಿ ವಿಳಂಬ ಆಗಿರ್ಬೋದು, ಹಿಂದಿನ ಸರ್ಕಾರದಲ್ಲೂ ವಿಳಂಬ ಆಗಿರ್ಬೋದು, ಕೊರೋನಾ ಇತ್ತು 2 ವರ್ಷ. ಸೊ ಇವೆಲ್ಲವನ್ನ ನೋಡಿದಾಗ ನಾವು 1.5 ವರ್ಷದಲ್ಲಿ ನಮ್ಮ ಸಾಧನೆ ಸಮಾಧಾನ ತಂದಿದೆ ನಮಗೆ. ಆದರೆ ಇನ್ನೂ ಮಾಡುವಂಥದ್ದು ಇದೆ, ಅಭಿವೃದ್ಧಿ ನಿರಂತರ ನಾವು ಮಾಡ್ತೇವೆ. 35 ಕೋಟಿ ಬಂದು 5 ಕೋಟಿ ಬದಲು ಸಮಾಧಾನ ನಾವು ನೋಡಿ, ನಾವು 5 ಕೋಟಿಗೆ ನಾವು 5 ಕೋಟಿಗೆ ಯಾಕಾಯ್ತು ಅಂತ ನಾವು 30 ಕೋಟಿ ಏನು ಮಂಜೂರಾಗಿತ್ತು ಆ ಇಕ್ವಿಪ್ಮೆಂಟ್ಗೆ ಅದು ಮುಟ್ತಾರೆ ಸರ್. ಸರಿ, ಅಲ್ಲ ತರ್ತೇವೆ ತರ್ತೇವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ, ಈಗ ನಮ್ಮ ಈ ಕ್ಷೇತ್ರಕ್ಕೆ ಅನುಕೂಲವಾಗುವಂಥದ್ದು ಆಸ್ಪತ್ರೆ ಎಲ್ಲವನ್ನು ನಾವು ಪತ್ರಿಕಾಗೋಷ್ಠಿಗಳಲ್ಲಿ ಇದರಲ್ಲಿ ನಾವು ಟೀಕೆ ಟಿಪ್ಪಣಿಗಳು ಮಾಡೋದ್ರಿಂದ ಯಾವುದೂ ಬಗೆಹರೋದಿಲ್ಲ ಹೇಳುವಂಥದ್ದು ನನ್ನ ಸಾರಾಂಶ. ಇವತ್ತು ಹಾಗಾದ್ರೆ ಹುಬ್ಳಿ ಅಂಕೋಲ ರೈಲು ಯಾವಳೇ ಆಗಬೇಕಿತ್ತಲ್ಲ, ಇನ್ನೂ DPR, ಇನ್ನೂ ಸರ್ವೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು? ಆಸ್ಪತ್ರೆ ವಿಷಯಕ್ಕೆ ಬರೋಣ. ಈಗ ಸರ್ಕಾರ ಆದೇಶ ಮಾಡಿದ್ದೇ ಹೊರತು ಇನ್ಯಾರು ಮಾಡಿದ್ದಾರೆ. ಇದನ್ನ ಕ್ವಶ್ಚನ್ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗೆ ಅಲ್ಲ. ಕ್ವಶ್ಚನ್ ಮಾಡಿ ಇಲ್ಲಿ ತಂದು ನಿಮಗೂ ಗಮನಕ್ಕೆ ಇರಲಿಲ್ಲ. ಅದು ಯಾವುದು ಇಲ್ಲ ನಮ್ಮ ಗಮನಕ್ಕಿದೆ. ಮತ್ತೆ ಯಾಕೆ ಹೇಳಿರಲಿಲ್ಲ? ಯಾಕೆ ಒಂದು ನಿಮಿಷ ಇಲ್ಲಿ ಹೇಳ್ತೇನೆ. ಈಗ ಕಟ್ಟಡ 80% ಆಗಿದೆ. ಇದಕ್ಕೆ CT ಸ್ಕ್ಯಾನಿಂಗ್ ಒಂದು ಇಷ್ಟು ದೊಡ್ಡ ಹಾಲು, ಮತ್ತೊಂದು ಮಿಷನಿಂಗ್ ಇಷ್ಟು ದೊಡ್ಡ ಹಾಲು, ಅದಕ್ಕೊಂದು ಡಿಪಾರ್ಟ್ಮೆಂಟು, ಅದಕ್ಕೊಂದು ಡಾಕ್ಟ್ರು, ಇಷ್ಟು ಪ್ಲ್ಯಾನ್ ಆಗಿ ಇಂಜಿನಿಯರು ಅಪ್ರೂವಲ್ ಆಗಿತ್ತು. ಈಗ ನೀವು ಅವಾಗಿನ 30 ಕೋಟಿ ಇದು ಮಾಡಿ ಅದು ತಾಲೂಕು ಆಸ್ಪತ್ರೆ ನಾನು CT ಸ್ಕ್ಯಾನ್ ಕೊಡೋದಿಲ್ಲ ಅಥವಾ ಮತ್ತೊಂದು ಕೊಡೋದಿಲ್ಲ ಅಂತ ಆದರೆ ಅದನ್ನು ಏನು ಮಾರ್ವಾಡ್ಗಳಿಗೆ ಇದಕ್ಕೆ ಗೋಡನ್ ಮಾಡಿ ಕೊಡ್ತೀರಾ ಅನ್ನೋ ಪ್ರಶ್ನೆ ಬರ್ತದೆ. ಈಗ ಅದೆಲ್ಲ ಇಲ್ಲ ಅಂದರೆ ನೀವು ಇಷ್ಟು ದೊಡ್ಡ ಕಟ್ಟಡ ಎಂತ ಕಟ್ಕೊಡ್ಬೇಕು? ಅಲ್ಲ, ನಾವು ಅದ್ರ ಬಗ್ಗೆ ನಾವು ಕಾಳಜಿ ವಹಿಸೋದಿಲ್ಲ ಅಂತ ಹೇಳ್ತಾನೆ ಇಲ್ಲ. ನಾವು ತರ್ತೇವೆ. ನೋಡಿ, ನ್ಯೂನ್ಯತೆ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ಎಲ್ಲ ರೀತಿಯಾದಂಥದ್ದನ್ನು ನಾವು ಮಾಡ್ತೇವೆ ಅಂತ ಮತ್ತೆ ಹೇಳ್ಬೋದು. ಈಗ ಅಲ್ಲ
ಯಾವ್ದು? ಹಿಂದಿನ ಸರ್ಕಾರದ ಪ್ರಸ್ತಾವನೆ ಪ್ರಕಾರ ನೀವು ಜಿಲ್ಲಾ ಆಸ್ಪತ್ರೆ ಏನೇನು ಇರ್ತಾವೆ ಟ್ರೀಟ್ಮೆಂಟ್ ಅವೆಲ್ಲ ಮಾಡಲೇಬೇಕು ಅವ್ನು ಒಬ್ಬನೇ ಹೇಳ್ರಿ ಸರ್. ಅಲ್ಲ ನಾನು ಅದನ್ನೇ ನಾವು ಅದನ್ನೇ ಹೇಳಿದ್ವಲ್ಲ, ಆಸ್ಪತ್ರೆ ವಿಚಾರದಲ್ಲಿ ರಾಜಕಾರಣ ಇಲ್ಲ, ನ್ಯೂನ್ಯತೆ ಆಗಿದ್ದಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ನಮ್ಮ ಶಾಸಕರು ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತಾ ಇರೋದು ಅಂತ. ಟೈಮ್ ಬಾಂಡ್ ಕೊಡಿ, ಯಾಕೆಂದ್ರೆ ಇನ್ನೂ 3 ವರ್ಷ ಅವಧಿ ಇದೆ, ನಮ್ಮ ಅವಧಿ ಮುಗಿಯೋದ್ರೊಳಗೆ ನಾವು ಮಾಡ್ತೇವೆ ಅಂತ ಅಲ್ಲಲ್ಲ, ಟೈಮ್ ಬೌಂಡ್ ಕೊಡೋ ಜಾಗದಲ್ಲಿ ನಾವಿಲ್ಲ ಸ್ವಾಮಿ. ಟೈಮ್ ಬಾಂಡ್ ಕೊಡೋದು ಮಾತ್ರ ಯಾವಾಗ ಮಾಡ್ತೀರಿ? ಅಲ್ಲಲ್ಲ, ಈಗ ಮಾಡಿಸ್ಬಿಡಿ ಅಲ್ಲ. ಇಷ್ಟು ದೊಡ್ಡ ವಿಷಯ ಈ ಬಗ್ಗೆ ನೀವು ಇಷ್ಟು ತರಾತುರಿಯಲ್ಲಿ ಮಾಡೋದು ಬಂದು ಆ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟರ್ ಹತ್ರ ಇನ್ನರ ಹತ್ರ ಮಾತಾಡಿದ್ರೆ ಏನೋ ಕಂಪ್ಲೂಸ್ ಆಗ್ತಿತ್ತು. ಅಲ್ಲಲ್ಲ, ನಾವು ಹೇಳಿದ್ದು ಅದೇ. ನಾವೀಗ ಈಗ ಅನಂತಮೂರ್ತಿ ಹೆಗಡೆ ಅವ್ರ ಹತ್ರ ನಾವು ಹೇಳಿದ ಹಾಗೆ ಬನ್ನಿ ಕುತ್ಕೊಂಡು ಮಾತಾಡೋಣ, ಎಲ್ಲದೂ ಪತ್ರಿಕೆ ಪತ್ರಿಕೆಯಲ್ಲಿ ರಾಜಕೀಯ ವಿಷಯವಾಗಿ ತಗೋಬೇಡಿ, ನಾವು ಮುಖಾಮುಖಿಯಾಗಿ ಕುತ್ಕೊಳ್ಳೋಣ. ಅವ್ರು ಹೇಳಿದಾರಲ್ಲ ಬರ್ತಾರೆ ಅಂತೇಳಿ ಬನ್ನಿ. ಅಲ್ಲ, ಪತ್ರಿಕೆ ಮುಖಾಂತರ ಅವ್ರು ಹೇಳೋದು ಏನಿದೆ, ನಾನು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ. ಅವ್ರು ಹೇಳಿದ್ದನ್ನು ಒಂದು ಬದಿ ಬರೀತೇವೆ, ನೀವು ಹೇಳಿದ್ದನ್ನು ಒಂದು ಬದಿ ನನಗೆ ಅರ್ಥ ಆಯ್ತು. ಇದ್ರೆ ಎರಡರ ಹೊರತಾಗಿ ನಾವು ವಿಶ್ಲೇಷಣೆ ಮಾಡೋದೊಂದಿರ್ತದೆ. ಅಲ್ಲಲ್ಲ, ಅದನ್ನ ನಿಮ್ಮ- ದಾಖಲೆಗಳ ಆಧಾರದ ಮೇಲೆ ನಾವು ಮಾಡ್ತೇವೆ. ನಿಮ್ಮ ಜನಪರ ಕಳಕಳಿ ಜೊತೆ ನಾವು ಇದ್ದೇವೆ, ಮಾಧ್ಯಮದವರು ಜನಪರ ಕಳಕಳಿ ಜೊತೆ ನಾವು ಇದ್ದೇವೆ. ಅಲ್ಲ, ನನಗೆ ಇನ್ನೂ ಕ್ಲಾರಿಟಿ ಆಗಿಲ್ಲ ದೀಪಕ್ ದೊಡ್ಡರವರೇ. ಹೇಳಿ. ನೀವು ಆರಂಭದಲ್ಲಿ ಅನಂತಮೂರ್ತಿ ಅವರ ವಿರುದ್ಧ ಟಾರ್ಗೆಟ್ ಮಾಡಿದ್ರಿ, ಮಾಧ್ಯಮದ ವಿಶ್ಲೇಷಣೆ ಬರ್ತಾ ಇದ್ದಂಗೆ ನಾವು ಹಣ ತರ್ತೇವೆ ಅಂತ ಹೇಳಿ ಕೂತ್ಕೊಂಡ್ರಿ. ಅಲ್ಲಿಗೆ ಅನಂತಮೂರ್ತಿ ಅವ್ರ ಜೊತೆ ನಿಂತ್ಕೊಂಡಾಗಾಯ್ತು, ವಿರುದ್ಧ ನಿಂತ್ಕೊಂಡಾಗಾಯ್ತು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಒಂದೇ. ನಾನು ಕ್ಲಾರಿಟಿ ಮಾಡಿ ಸರ್. ಅಲ್ಲಲ್ಲ, ಅನಂತಮೂರ್ತಿ ಅವ್ರ ವಿರುದ್ಧನೇ. ಅನಂತಮೂರ್ತಿ ಅವರು ಪ್ರತಿಯೊಂದನ್ನು ಕೂಡ ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡ್ಲಿ. ಯಾಕೆ 2020 9ನೇ ತಿಂಗಳಿಂದ 2023 ಮೇ ತನಕ ಕೇವಲ 30 ಕೋಟಿ ಯಾಕೆ ಬಿಡುಗಡೆ ಆಯಿತು, ಕಾಮಗಾರಿ ಯಾವ ಹಂತಕ್ಕೆ ಬಂದು ನಿಂತಿತ್ತು ಹೇಳೋದನ್ನು ಅವರು ನಮ್ಗೆ ಕೊಡ್ಲಿ. ನಾವು 23 ಮೇಯಿಂದ 24 ಡಿಸೆಂಬರ್ ತನಕ 44 ಕೋಟಿ ತಂದೆ ಅಂತೇಳಿ ನಾವು ಹೇಳ್ತೇವೆ. ನೀವು ಇದನ್ನ ಮೊದಲು ಹೇಳೋದು 5 ಕೋಟಿ ವಿಷಯ ಮಾತಾಡಲಿಲ್ಲ, ಆ ತಾಲೂಕು ಆಸ್ಪತ್ರೆ ತಗೊಂಡಿಲ್ಲ. ನೋಡಿ ಇಲಾಖಾ ಒಂದು ಮತ್ತೆ ಈ ಕಾರವಾರಕ್ಕೆ ಮೊನ್ನೆ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾರವಾರಕ್ಕೆ ಎಲ್ಲಾ ಲೆಟರ್ಗಳಿಗೆ ಅವ್ರು ಹೋಗ್ಬೇಕಾಗುತ್ತೆ, ಇಲ್ಲಿ ಮುಂಚೆ ಅವಕಾಶ ಇದ್ದಿದ್ದ ಕಂಟಿನ್ಯೂ ಮಾಡಿಸ್ಕೊಡ್ಬೇಕಿತ್ತು ಅಂತ ಹೇಳಿದ್ದಾರೆ. ನೋಡಿ, ತಾವು ಹೇಳಿದ್ ಕರೆಕ್ಟು. ಅದು ನಾ ಹೇಳಿದ್ದಲ್ಲ. ಅಲ್ಲಲ್ಲ, ಅದೇ ಅನಂತಮೂರ್ತಿ ಅವರು ಹೇಳಿರ್ತಕ್ಕಂಥ ಅವರು ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ. ನನಗೆ ನಮ್ಮ ಶಾಸಕರಿಗೆ ಮನವಿ ಬಂದಿರತಕ್ಕಂಥದ್ದು ಈಗೆಲ್ಲದನ್ನು ನಾವು ಮಾಧ್ಯಮದ ಮುಖಾಂತರನೇ ಹೇಳೋದಾದರೆ, ಎಲ್ಲ ವಿಚಾರಗಳನ್ನು ಒಬ್ಬ ಪಕ್ಷದಲ್ಲಿ ಗುಡಿಸ್ಕೊಂಡು ಮಾಧ್ಯಮದ ಮುಖಾಂತರನೇ ನಾವು ಹೇಳೋದಿದ್ರೆ ಆಯಿತು. ಈಗ ಇನ್ನು ಎಷ್ಟು ಈಗ 170 ಅವ್ರಿಗೆ ನಿಮಗೆಲ್ಲ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮಾಧ್ಯಮದವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವಾಗ ನಾವು ಅದನ್ನೇ ಹೇಳ್ಬೇಕಾಯ್ತಲ್ಲ. ಈಗ 174 ಟವರ್ ಅಂತ ಹೇಳಿದ್ದಾರೆ, ಇವತ್ತು ನೆಟ್ವರ್ಕ್ ಇಲ್ಲ ಇನ್ನೂ ಸರಿಯಾಗಿ. ಏನು ತೊಂದರೆ ಅಂತ ಎಲ್ಲದನ್ನೂ ಅಲ್ಲ, ನಾವು ಕೆಲವೊಂದು ಪದ್ಧತಿ ಪ್ರಕಾರ ನೋಡಿ, ಸಮಸ್ಯೆಗಳು ನಿಮಗೆ ಅರಿವು ಬರ್ತಾ ಇಲ್ಲ ಅಂತ ಆಯ್ತು. ಹೇಳಿ ಏನು ಸಮಸ್ಯೆ? ಅಲ್ಲಿಗೆ ನಿಮ್ಮ ಆಡಳಿತ ವ್ಯವಸ್ಥೆ ಫೇಲ್ಯೂರ್ ಆಗಿದೆ. ಅಲ್ಲ, ಏನು ಸಮಸ್ಯೆ? ಇಲ್ಲಿ ಎರಡು, ಒಂದು ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗ್ತಾ ಇರೋದು ಒಂದು ಸಮಸ್ಯೆ. ಜನರಲ್ ಆಸ್ಪತ್ರೆಯಲ್ಲಿ ಒಂದು ಜನರಲ್ ಫಿಸಿಷಿಯನ್ ಇಲ್ಲದೆ ವರ್ಷದಿಂದ ಕಷ್ಟಪಡ್ತಾ ಇರೋದು ಸಮಸ್ಯೆ. ಒಂದು ತಾಲೂಕಾ ಮಟ್ಟದ ಆಸ್ಪತ್ರೆಯಾಗಿ ಎಲ್ಲರೊಂದಿಗೆ ಇಳಿದಿರೋದು ಒಂದು ಸಮಸ್ಯೆ. ಈ ಎಲ್ಲಾ ವಿಷಯಗಳು ನಮಗೂ ಕ್ಲಾರಿಫಿಕೇಶನ್ ಬೇಕು. ಈಗ ಜಿಲ್ಲಾ ಆಸ್ಪತ್ರೆ ಆದೇಶ ಆಗಿದೆ, ಅದರ ಪ್ರತಿ ಜಿಲ್ಲಾ ಆದೇಶ ಆಗಿದ್ದು ಕೊಡಿ, ಜಿಲ್ಲಾ ಆಸ್ಪತ್ರೆ ಅಂತ ಆಗಿದ್ದಿದ್ರೆ ಕೊಡಿ. ಅಲ್ಲ, ಕೊಡಿ ನಂಗೆ ನಂದು ಅಲ್ಲ, ಜಿಲ್ಲಾ ಆಸ್ಪತ್ರೆ ಬೇರೆ, ಆ ಇಂಜಿನಿಯರ್ ಬರೆದಿರ್ತಕ್ಕಂಥದ್ದು ಬೇರೆ. ನನಗೆ 3 ಹಂತದಲ್ಲಿ ಈ ಆಸ್ಪತ್ರೆ ಅಪ್ಗ್ರೇಡ್ ಆಗಿದೆ. 3 ಹಂತದಲ್ಲಿ ಅದಲ್ಲ ಸರ್, ಅಲ್ಲಲ್ಲ, ಪ್ರದೀಪ್ ಅವ್ರು ಹೇಳ್ದಂಗೆ ಜಿಲ್ಲಾ ಆಸ್ಪತ್ರೆ ಹೇಳಿದೆ ಅಂತ ಇಲ್ಲ, ಜಿಲ್ಲಾ ಆಸ್ಪತ್ರೆ ಅಂತ ಬೇಕು. 100 ಬೆಡ್ ಇಂದ 200 ಬೆಡ್, 200 ಬೆಡ್ ಇಂದ 300 ಬೆಡ್. ಅಲ್ಲ, ಈಗ ಆಸ್ಪತ್ರೆ ಬೆಡ್
ಇಲ್ಲ, ನನ್ನ ಮಾಹಿತಿ ಪ್ರಕಾರ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆ ಅಂತ ಆಗೋದು ಬೇರೆ. ಅದನ್ನೇ ಒಂದು ನಿಮಿಷ ಒಂದು ನಿಮಿಷ ತಮ್ಮಾರಪ್ಪ ಏನು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಆಗಿದ್ದನ್ನು ನೀವು ತಾಲೂಕು ಆಸ್ಪತ್ರೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅಂತೇಳಿ ಅದದ್ದು ನಾವು ನೋಡ್ತೀವಿ. ಇದು 15 ವರ್ಷಗಳ ಹಿಂದೆ ಈ ಆಸ್ಪತ್ರೆ ತಾಲೂಕಾ ಮಟ್ಟದಿಂದ ಮೇಲ್ದರ್ಜೆ ಅಂತ ಕರೆಸ್ಕೊಡೋದು ಜಿಲ್ಲೆಗೆ ಒಂದೇ. ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ಅಲ್ಲ, ಅದೇ ಇದ್ರೆ ಕೊಡಿ, ಅದು ನಾನು ನೋಡಿಲ್ಲ. ಆ ಜಿಲ್ಲಾ ಮಟ್ಟದ ಆಸ್ಪತ್ರೆ ಹೇಳೋಗಿಲ್ಲ. ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸಿದ್ರು. ಅಲ್ಲ ಜಿಲ್ಲಾ ಮಟ್ಟದ್ದು ಅಂತಿಲ್ಲ ಸರ್ ಅಲ್ಲಿ. ತಾಲೂಕು ಆಸ್ಪತ್ರೆನ ಮೇಲ್ದರ್ಜೆಗೆ ಮೇಲ್ದರ್ಜೆಗೆ ಏರಿಸಿದ್ರು. ಮೇಲ್ದರ್ಜೆ ಅಂದ್ರೇನು? ಪ್ರಶ್ನೆ ಏನು ಕೇಳಿದ್ರೆ 26 ಕೋಟಿ ಚಿಲ್ಲರಿಂದ 5 ಕೋಟಿ ಬಂದಿದ್ದೆ ಹೆಂಗೆ? ಅಲ್ಲ ಸರ್, ಒಂದು ನೋಡಿ, ನೀವು ಈಗ ಇಲ್ಲಿ ನೋಡಿ ಅದನ್ನು ಪ್ರಯತ್ನ ಮಾಡೋದು ಬೇರೆ. ಅದನ್ನ ಪ್ರಯತ್ನ ಈಗ ಯಾವ ರೀತಿ ತಾಲೂಕಾ ಮಟ್ಟದ ಎಲ್ಲ ಹಂತಗಳನ್ನು ಮೀರಿದ ಅನುದಾನಗಳಲ್ಲಿ ಬರ್ತಾ ಇತ್ತು. ನಾವು ಜೊತೆ ಕೇಳಿ ಜಿಲ್ಲಾ ಆಸ್ಪತ್ರೆ ಅಂದ್ರೆ 300 ಬೆಡ್ ಆಸ್ಪತ್ರೆ ಆಗ್ತದೆ. ಕರೆಕ್ಟ್. 300 ಬೆಡ್ ಆಸ್ಪತ್ರೆ ಆಯ್ತು ಈಗ. ದಾಟದ್ದು 350 ಜಿಲ್ಲಾ ಆಸ್ಪತ್ರೆ ಸರ್ಕಾರ ಘೋಷಣೆ ಮಾಡ್ಬೇಕು ಈಗ. ಮಾಡಬೇಕು ಅಂತ ಹೇಳಿ ಇನ್ನು ಮಾಡಿಲ್ಲ. ಅದಕ್ಕೆ ನಾವು ಒತ್ತಡ ತರಬೇಕು ಅಂತ. ಕರೆಕ್ಟ್, ಅದು ಒಪ್ತೇನೆ ನಾನು. ಬಟ್ ಜಿಲ್ಲಾ ಆಸ್ಪತ್ರೆ ಅಲ್ಲ, ನೋಡಿ ಎನ್ಹಾನ್ಸ್ಮೆಂಟ್ ನೋಡ್ರಿ. ತಾಲೂಕಾ ಅರ್ಬನ್ ಕ್ಲಿನಿಕ್ ಬೇರೆ ಇದೆ. ಹಂಗೆ ಆಗೋದಿಲ್ಲ ಸರ್. ಸಿರ್ಸಿ ನಗರ ಅಲ್ಲಲ್ಲ ಸರ್ ತಾಲೂಕಾ ಆಸ್ಪತ್ರೆಯನ್ನ ನೀವು ಹೇಳ್ದಂಗೆ ಏನಿದೆ, ತಾಲೂಕಾ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸೋದು ಅಂದ್ರೆ ನೋಡಿ, ಎನ್ಹಾನ್ಸ್ಮೆಂಟ್ ಆಫ್ ಬೆಡ್ಸ್ ಇಸ್ ಡಿಫ್ರೆಂಟ್. ನೀವು ನೋಡಿ ಸರ್ಕಾರದಲ್ಲಿ ಹೆಂಗಿರ್ತದೆ, ನೀವು ಹೇಳ್ದಂಗೆ ಪ್ರವೀಣ್ ಅವ್ರು ಹೇಳ್ದಂಗೆ ಜಿಲ್ಲಾ ಆಸ್ಪತ್ರೆ ನಮೂದ ಆಗಿರುವಂಥದ್ದು ಅಥವಾ ಜಿಲ್ಲಾ ಮಟ್ಟಕ್ಕೆ ಅಂತ ಇದೆಯಾ? ಸರ್, ಒಂದು ಪ್ರಶ್ನೆ ಮಧ್ಯ ಬಂದೈತೆ ಸರ್. ಒಂದು ಪ್ರಶ್ನೆ ಬಂದೈತೆ. ನಾವು ಹಿಡಿತಾ ಇದೆ ಆಸ್ಪತ್ರೆ ವೈದ್ಯಕೀಯ ಇಲಾಖೆ ಮಾತಾಡೋದು ಹಿಡಿತಾ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಇಲ್ಲಿರೋ ಪ್ರಮುಖರೇ ಒಂದಷ್ಟು ಮಂದಿ ಸೇರಿ ಗಜಾನ್ ಭಟ್ರು ವರ್ಗಾವಣೆಗೆ ಸಂಬಂಧಪಟ್ಟ 2 ತಿಂಗಳಿಂದ ಪ್ರತಿಭಟನೆ ಮಾಡಿದ್ರು. AC ಮನವಿ ಕೊಟ್ಟರು, ವರ್ಗ ಆಯ್ತಾ ಕಡೆಗೆ. ಅಲ್ಲ ನಮಗೆ ನಿಮ್ಗೆ ಅಂದ್ರೆ ಒಬ್ಬ ವೈದ್ಯಾಧಿಕಾರಿ ಅಲ್ಲಲ್ಲ ಅದನ್ನೇ ಹೇಳೋದು. ಅಲ್ಲಿ ಜಿಲ್ಲಾ ಅವ್ರು ಹೇಳ್ದಾಗ ನೋಡಿ, ಜಿಲ್ಲಾ ಆಸ್ಪತ್ರೆಯ ಪ್ಯಾರಾಮೀಟರ್ನ ಫಾಲೋ ಮಾಡಿದ್ರೆ ಕೊನೆ ಪಕ್ಷ ವರ್ಗ ಆಯ್ತಾ ನಮ್ ಡೌಟ್ ಕ್ಲಿಯರ್ ಮಾಡ್ಕೊಂತ ಇದೀವಿ ನಾವು. ನಮ್ಗೆ ಗೊತ್ತಿಲ್ಲ ನೋಡಿ, ಆಡಳಿತಾತ್ಮಕವಾದಂಥ ಕೆಲವು ವಿಚಾರಗಳು ನಾನು ಮಾತಾಡುವಂಥ ಜಾಗದಲ್ಲಿ ನಾನಿಲ್ಲ. ಆದರೆ ಜಿಲ್ಲಾ ಆಸ್ಪತ್ರೆ ಅಲ್ಲ ಕೆಲವು ಪೋಸ್ಟ್ಗಳು ಬರೋದಿಲ್ಲ. ಜಿಲ್ಲಾ ಕೋವಿಡ್ ನಂತರ ಇಲ್ಲ. ಅಲ್ಲಲ್ಲ ಈಗ ಒಟ್ಟಾರೆ ಈಗ ಜಿಲ್ಲಾ ಆಸ್ಪತ್ರೆ ಮಾಡುವಂತ ಎಲ್ಲಾ ತಯಾರಿಯನ್ನು ನಾವು ಮಾಡಬೇಕು. ಅಲ್ಲ ಮತ್ತೆ ಅವಾಗ ಆಫ್ ದಿ ರೆಕಾರ್ಡ್ಸು ಮತ್ತೆ ಅನಂತಮೂರ್ತಿ ಅವರು ಹೆಚ್ಚು ಹೋರಾಟ ಮಾಡಬೇಕಲ್ಲ, ಜಿಲ್ಲಾ ಮಾಡ್ಕೊಂಡು. ಹಿಂಗೆ ನಾನು ಹೇಳೋದೇನಂದ್ರೆ, ಅಲ್ಲ ಇಲ್ಲಿ ನೋಡಿ ಅಲ್ರಿ, ಸಾಮ್ರಾಟಲ್ಲಿ 34 ರೂಮ್ ಇರೋದನ್ನ ಎಕ್ಸ್ಟ್ರಾ 20 ರೂಮ್ ಮಾಡಿದ್ರು ಕೂಡ ಸುಪ್ರಿಯಾ ಅಂತ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ. ಎನ್ಹಾನ್ಸ್ಮೆಂಟ್ ಈಸ್ ಡಿಫ್ರೆಂಟ್. ಮೇಲ್ದರ್ಜೆಗೆ ಏರಿಸೋದ್ರಿಂದ ಅಲ್ಲಲ್ಲ ನೋಡ್ರಿ, ಮೇಲ್ದರ್ಜೆಗೆ ಏರಿಸೋದು ಬೇರೆ, ಆದ್ರೆ ಅದನ್ನ ಜಿಲ್ಲಾ ಆಸ್ಪತ್ರೆ ಹೇಳಿ ಕನ್ಕ್ಲೂಡ್ ಮಾಡೋದು ಬೇರೆ. ಅಲ್ಲ, ಈಗ ಏನು 30 ಕೋಟಿ ಅನುದಾನ ಬಂದಿತ್ತ, 5 ಕೋಟಿ ಕಡಿಮೆ ಅನುದಾನ ಬಂದಿಲ್ಲ. ಅಲ್ಲ, ಅನೌನ್ಸ್ ಆಗಿತ್ತು ಅದು 5 ಕೋಟಿ ಅಂತ ಈಗ ಆಗಿತ್ತು. 5 ಕೋಟಿಯಿಂದ ಮತ್ತೆ 30 ಕೋಟಿ ಆಗುವಾಗ ನೀವು ಮೊದಲನೇದಾಗಿ ಪ್ರಯತ್ನ ಮಾಡ್ತೀರಿ. ಹೌದು, ಕರೆಕ್ಟ್. ಎರಡನೇದು, ತಾಲೂಕಾ ಆಸ್ಪತ್ರೆಗಳು ಏನು ಈಗ ದಾಖಲಾತಿ ಹರಿದಾಡ್ತಾ ಇತ್ತ, ಅದನ್ನ ತಾಲೂಕಾ ಆಸ್ಪತ್ರೆ ಎಲ್ಲ ಅದು ಮೇಲ್ದರ್ಜೆಗೆ ಸಂಬಂಧಪಟ್ಟ ನೀವು ಹೋರಾಟ ಮಾಡ್ತೀರಿ. ಹೋರಾಟ ಅಂತಲ್ಲ, ನೀವು ಪ್ರಯತ್ನ ಮಾಡ್ತೀರಿ. ಆಸ್ಪತ್ರೆ ಬೋರ್ಡ್ ಚೇಂಜ್ ಮಾಡ್ತೀವಿ. ಮೇಲ್ದರ್ಜೆಗೆ ಸಿರ್ಸಿ ಆಸ್ಪತ್ರೆ ಬೋರ್ಡ್. ಇನ್ನು ಮೂರನೇದಾಗಿ ಏನ್ ಕಳೆದು ನೋಡಿ, ದೀಪಕ್ ದೊಡ್ಡವ್ರವ್ರು ಇದು ಒಂದಿದೆ ನಂದು. ಈಗ ಇದು 2 ಆಯ್ತು. ಇನ್ನು ಮೂರನೇದಾಗಿ ಕಾಮಗಾರಿ ಏನು ಕಡಿಮೆ ಸಮಯದಲ್ಲಿ ನಡೀತಾ ಇದೆಯೋ, ಅಂದ್ರೆ ಸ್ಲೋ ಆಗಿ ನಡೀತಾ ಇದೆಯೋ, ಅದನ್ನ ವೇಗವನ್ನು ಜಾಸ್ತಿ ಮಾಡ್ತೀರಿ. ಇದು 3 ನೀವು ಮಾಡ್ತೀರಿ ಅಂತ ಹೇಳಿದ್ರಿ. ಇದು 3 ಮಾಡಬೇಕು ಅಂತ ಅನಂತಮೂರ್ತಿ ಹೆಗಡೆಯವರು ಸಹ ಇದೇ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡಿದ್ರು. ಅಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಯ್ತಾ? ಏನು 3 ಏನು ಮಾಡಬೇಕು?
29 ಕೋಟಿ ಅನುದಾನ ಏನು ಕಡಿಮೆ ಆಗಿತ್ತಾ 5ಕ್ಕೆ ಅದನ್ನ ಜಾಸ್ತಿ ಮಾಡಬೇಕು ಒಂದು ಮಾತು ದಯವಿಟ್ಟು ಅದಕ್ಕೋಸ್ಕರನೇ ಅದು ಕೆಲವೊಂದು ನೋಡಿ ಸೂಕ್ಷ್ಮ ಇದೆ. ನಾವು ಇದನ್ನು ಅದಕ್ಕೋಸ್ಕರನೇ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಬೇರೆ, ಒಂದು ಪ್ಯಾರಾಮೀಟರ್ ಇರ್ತದೆ, ಪ್ರತಿಯೊಂದು ಇಲಾಖೆಗೂ ಇರ್ತದೆ. ನಾವು ಪ್ರಯತ್ನ ಮಾಡಬೇಕಂತದ್ದು ಹೌದು. ಹಾಗಾದರೆ ಹಿಂದಿನ ಸರ್ಕಾರ ಪ್ಯಾರಾಮೀಟರ್ನೇ ಫಾಲೋ ಮಾಡಿಲ್ಲ ಅಂತ ಹೇಳಾಯ್ತಲ್ಲ. ಈಗ ಉದಾಹರಣೆಗೆ 30 ಕೋಟಿ ತೆಗೆದಿಟ್ರು. ಈಗ ಒಂದು ಹಂತದಲ್ಲಿ ಜಸ್ಟ್ ಡಿಬೇಟ್, ಇದು ಯಾವುದು ನೀವು ರೆಕಾರ್ಡ್ ಮಾಡಬೇಡಿ, ಒಂದು ನಿಮಿಷ ಇದೆ ಯಾವುದು ನಾವು ಉಲ್ಲೇಖ ಮಾಡುವಂಥದ್ದು. ಈಗ ನೋಡಿ ಅಲ್ಲಲ್ಲ ಹಾಗಲ್ಲ ಸರ್. ಈಗ ಏನಾಗುತ್ತೆ ಗೊತ್ತಾ, ಈಗ ಜಿಲ್ಲಾ ಆಸ್ಪತ್ರೆ ಪ್ಯಾರಾಮೀಟ್ರಲ್ಲಿ ಏನಿರ್ತದೆ ಅಂದರೆ MRI ಇರಬೇಕು, ಕ್ಯಾಟ್ ಲ್ಯಾಬ್ ಇರಬೇಕು, ಮತ್ತೊಂದು ಇರಬೇಕು ಅಂತ ಇರ್ತದೆ ಜಿಲ್ಲಾ ಆಸ್ಪತ್ರೆ ಪ್ಯಾರಾಮೀಟ್ರಲ್ಲಿ. ಸರ್ 60 ಬಸ್ ಸ್ಟ್ಯಾಂಡ್ ಆಗಿದೆ. ಶಿರ್ಸಿಯಲ್ಲಿ ಇಂದಿರಾ ಕ್ಯಾಂಟೀನ್ಸ್ ಅಂದ್ರೆ ಗುಡ್ ಒಳ್ಳೆ 1500 ಇಲ್ಲಿ ಬಂತು. ಅದು ಯಾವಾಗ ಲೋಕಾಸ್ ಕಡೆ ಅಲ್ಲೂ ಫೌಂಡೇಶನ್ ಆಗಿತ್ತು, ಒಂಚೂರು ಮೇಲೆ ಹತ್ರಕ್ಕೆ ಬಂತು ಅಷ್ಟೇ. ಏನು ವಿಷಯ ಅಂತ ಅದು ಜಗದೀಶ್ ಗೌಡ್ರು ಇದ್ದಾರೆ. ಈ ವಿಷಯ ಕ್ಲಾರಿಫೈ ಆದ್ಮೇಲೆ ಹೇಳಬೇಕು. ಅದಕ್ಕೂ ಮುಂಚೆ ನೀವು 250 ಬೆಡ್ಡಿನ ಹಾಸ್ಪಿಟಲ್ ಮಾಡಿ ನೀವು ಪ್ಯಾರಾಮೀಟರ್ ಬಗ್ಗೆ ಹೇಳಿದ್ರಿ. 250 ಬೆಡ್ಡಿನ ಹಾಸ್ಪಿಟ್ಲಿಗೆ ಸುಮ್ಮನೆ 250 ಜನ ಯಾರೋ ಡೆಲಿವರಿ ಪೇಷಂಟ್ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಭಾಗ ಕೂಡ ಬೇಕೇ ಬೇಕು. ನೀವು ಏನು ಅಪ್ರೂವಲ್ ಕೊಟ್ಟಿದ್ದೀರಿ ಅದನ್ನ 250 ಬೆಡ್ಡಿನ ಹಾಸ್ಪಿಟಲ್ ಅನ್ನ ನೀವು ಮಂಜೂರಿ ಮಾಡುವಾಗ ಏನು ಅಪ್ರೂವಲ್ ಕೊಟ್ಟಿದ್ದೀರಿ? ಹಿಂದಿನ ಸರ್ಕಾರ ಸರ್ಕಾರ ಹಿಂದಿಂದಿರಲಿ, ಮುಂದಿಂದಿರಲಿ, ಈಗಿಂದಿರಲಿ, ಅದು ಜನರಿಗೆ ಸಂಬಂಧ ಇಲ್ಲ. ಸರ್ಕಾರದಿಂದ ಬರುವಂತ ಆಸ್ಪತ್ರೆ ಬರಬೇಕು. ಮೊನ್ನೆ ಯಾವ ಸರ್ಕಾರ ಅನ್ನೋ ಸಂಬಂಧ ಇಲ್ಲ. ಕರೆಕ್ಟ್, ಅದನ್ನೇ ನಾನು ಹೇಳ್ತಾ ಇರೋದು. ಎರಡನೇದು, ನೀವು ಏನು ಅಪ್ರೂವಲ್ ಕೊಟ್ಟಿದ್ದೀರಿ ಯಾವುದೇ ಸರ್ಕಾರ ಆಗಲಿ ಅದನ್ನ ಈಗಲೂ ಕೊಡೋದು ಆ ಬದ್ಧತೆ ಸರ್ಕಾರಗಳಿಗೆ ಒಂದು BJP ಇರಲಿ, ಮತ್ತೊಂದು ಇರಲಿ, JDS ಇರಲಿ, ಏನು ಅಪ್ರೂವಲ್ ಕೊಟ್ಟಿದ್ದಾರೆ. ಈಗ 142 ಕೋಟಿ ಅಪ್ರೂವಲ್ ಕೊಟ್ಟಿದ್ದಾರೆ. ಆ 142 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದಲ್ಲ ಈಗಲೂ ಮಾಡುವಂತ ಪದ್ಧತಿ ಇರಲೇಬೇಕು. ಅದನ್ನ ಇಲ್ಲಿ ಯಾರ ಶಾಸಕರು ಇರಲಿ, ಭೀಮಣ್ಣವರಿರಲಿ, ಕಾಗೇರಿಯವರಿರಲಿ, ನಾಳೆ ಅನಂತಮೂರ್ತಿನೇ ಶಾಸಕರಾಗ್ತಾರೆ. ಆದ್ರೆ ಆ ಬದ್ಧತೆ ಆಡಳಿತಗಾರರಿಗೆ ಬೇಕು ಅನ್ನೋದು ನಾವು ನಿಮ್ಮ ಇದನ್ನು ನಾವು ಒಪ್ಕೊಂಡಿದ್ದೇವೆ. ನಾವು 142 ಕೋಟಿಯನ್ನು ಕಡಿಮೆ ಹೇಳ್ತಾ ಇಲ್ಲ. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸೋದು ಏನಂದರೆ, ಅನೇಕ ಇದೊಂದೇ ಅಂತಲ್ಲ, ದಯವಿಟ್ಟು ಆಸ್ಪತ್ರೆ ಬಗ್ಗೆ ನನಗೆ ಗೊತ್ತಿದೆ, ಗಮನ ಹರಿಸುವಂಥದ್ದು. ಬೇರೆ ಇದರಲ್ಲೂ ಕೂಡ ಹಿಂದಿನ ವಿಚಾರವಾಗಿ ಹಿಂದಿನ ಯಾವುದೇ ಉದಾಹರಣೆಗೆ ನಾವು ಅದಕ್ಕೋಸ್ಕರನೇ ಹೇಳಿದೆ, ಆಫ್ ದಿ ರೆಕಾರ್ಡ್ಸ್ ಇಲ್ಲಿ ಹೇಳಿದೆ ಅದಕ್ಕೋಸ್ಕರ. ಅಧಿಕಾರಿ ವೃಂದದಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇರ್ಬೋದು, ಡೈರೆಕ್ಟ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲೋ ಪ್ಯಾರಾಮೀಟ್ರನ್ನ ಮ್ಯಾಚ್ ಮಾಡದೇ ಇದ್ದಾಗ ಹೌದು, ಹಿಂದೆ ಶಿರ್ಸಿ ನಗರಸಭೆ ಒಳಗಡೆ ಫಾರ್ಮ್ 3 ಒಳಗಡೆ ಒಂದ್ಸಲ ಕೆಲವರು ಅನಧಿಕೃತ ಅಂತ ಕೊಟ್ಟರು. ಮತ್ತು ಯಾವುದೋ ಒಬ್ಬರು ಬಂದಾಗ ಇಲ್ಲ ಇದು ವ್ಯಾಲಿಡ್ ಇಲ್ಲ ಅಂತ ಬರ್ತದೆ, ಆಫ್ ದಿ ರೆಕಾರ್ಡ್ಸ್ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ. ಸೊ ಆ ಪ್ಯಾರಾಮೀಟರ್ಗಳನ್ನು ಹಿಂದೆ ಯಾವಾಗಲೂ ತಪ್ಪಿದ್ದಲ್ಲಿ ಈಗಿನ ಪ್ರಿನ್ಸಿಪಲ್ ನೋಡಿ ಪ್ಯಾರಾಮೀಟರ್ ಯಾರೋ ಒಬ್ಬರು ಅನುಮೋದನೆ ಮಾಡಿದ್ದಲ್ಲ, ಈಗ ಸಚಿವ ಸಂಪುಟದಲ್ಲಿ ಅನುಮೋದನೆ ಕರೆಕ್ಟು. ನಾವು ಪ್ರಯತ್ನ ಸಂಬಂಧಪಟ್ಟ ಹಣಕಾಸು ಇಲಾಖೆ, ಇಂಜಿನಿಯರಿಂಗ್ ವಿಭಾಗ ಅಲ್ಲಲ್ಲ ಸರಿ ಇದೆ. ಪಾಸಾಗಿ ಹೋಗಿದ್ರಿ ಅಲ್ಲಲ್ಲ ಪ್ಯಾರಾಮೀಟರ್ ಎಲ್ಲಾದ್ರೂ ಒಂದ್ ಕಡೆ ಫಾಲೋ ಆಗಲೇಬೇಕು. ಫಾಲೋ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ತಿರಸ್ಕಾರ ಆಗ್ತಿತ್ತಲ್ಲ. ಅಲ್ಲಲ್ಲ ಈಗ ನಾನು ಹೇಳೋದು ಅದಕ್ಕೋಸ್ಕರನೇ ಹೇಳ್ತಾರೆ, ಆಗಿರ್ಬೋದು ನೀವು ಹೇಳಿದ್ರೆ 30 ಕೋಟಿ ಇದ್ದಿದ್ದು 5 ಕೋಟಿ, ಅದನ್ನು ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೇವೆ, ತಂದೆ ತಪ್ಪಲ್ಲ. ಆ ವಿಚಾರ ನಮ್ಮ ಗಮನದಲ್ಲೂ ಇದೆ. ಆಸ್ಪತ್ರೆ ಮಾಡಿ ಅಲ್ಲಲ್ಲ ಈ 1.5 ವರ್ಷದಲ್ಲಿ ಸುಮಾರು ಮಾಡಿದ್ದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.